ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕುಮಾರಸ್ವಾಮಿ ಅವರು ರಾಜ್ಯ ಮಟ್ಟದಲ್ಲಿ ನಾಯಕರುಗಳ ಜೊತೆ ಚರ್ಚೆ ನಡೆಸಲಿಲ್ಲ ಅನ್ನೋದೇನಾದರೂ ದೇವೇಗೌಡರು ಕ್ಯಾಂಡಿಡೇಟ್ ಆಗದೇ ಇರೋದಕ್ಕೆ ಕಾರಣ ಆಯಿತಾ? ಇಲ್ಲಿಂದ ಜನರನ್ನು ವಿಶ್ವಾಸಕ್ಕೆ ತಗೊಂಡಿದ್ರೆ ಆಗಬಹುದಾಗಿತ್ತಾ? ನಂಬರ್ ಒನ್. ಎರಡನೇದಾಗಿ, ಪ್ರಧಾನಿ ನರೇಂದ್ರ ಮೋದಿ ದೇವೇಗೌಡರದ್ದು ಕೆಮಿಸ್ಟ್ರಿ ಭಾಳ ಚೆನ್ನಾಗಿದೆ, ಒಬ್ಬರನ್ನೊಬ್ಬರು ಗೌರವಿಸ್ತಾರೆ. ದೇವೇಗೌಡರು ನೀನು ಹೆಂಗೋ ಎಲ್ಲಿಂದಲೋ ಒಂದು ಅಕಾಮಡೇಟ್ ಮಾಡ್ತಾರೆ ಅಂತಲೂ ಚರ್ಚೆ ಇದೆ. ಅದೇ ನೋಡಿ, ಅಂತಿಮವಾಗಿ ಕರ್ನಾಟಕದ ರಾಜ್ಯ ನಾಯಕರ ಜೊತೆ ಕುಮಾರಸ್ವಾಮಿ ಮಾತಾಡಿದ್ರೂ ಕೂಡ ಮೋದಿ ಮತ್ತು ಅಮಿತ್ ಶಾ ದೇವೇಗೌಡರ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಸ್ಪಷ್ಟ ಇತ್ತು. ಎಸ್, ಪಾಲಿಟಿಕ್ಸ್ನಲ್ಲಿ ನಿಮ್ಮ ಪ್ರೀತಿ ದ್ವೇಷ ಇವೆಲ್ಲವೂ ಕೂಡ ಟಿಕೆಟ್ ಹಂಚಿಕೆ ಮೇಲೆ ಪರಿಣಾಮ ಬೀರೋದು ಕಡಿಮೆ. ಬೀರಲ್ಲ ಅಂತೀರಾ? ಅಲ್ಲ, ಅನೇಕ ಬಾರಿ ಇಲ್ಲಪ್ಪ ದೇವೇಗೌಡರ ಬಗ್ಗೆ ನಮ್ಗೆ ಗೌರವ ಇದೆ, ಬಟ್ ಯುಟಿಲಿಟಿ ವ್ಯಾಲ್ಯೂ ಎಷ್ಟು, ಅವರ ವಯಸ್ಸೆಷ್ಟು, ಇದನ್ನು ಕೂಡ ಬಿ ಜೆ ಪಿ ನಿಶ್ಚಿತವಾಗಿ ಲೆಕ್ಕ ಹಾಕಿರುತ್ತೆ. ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದು ದೇವೇಗೌಡರಿಗೆ ಒಕ್ಕಲಿಗ ಸೀಟ್ ಕೊಡೋಕ್ಕಿಂತ ಕುರುಬರಿಗೆ ಕೊಟ್ಟರೆ ನಮಗೊಂದಿಷ್ಟು ಲಾಭ ಆಗ್ಬೋದು ಅಂತಕ್ಕಂಥ ಚರ್ಚೆಗೂ ಕೂಡ ಕಾರಣ ಆಗಿರ್ಬೋದು. ಯಾಕಂದರೆ ಈಗ ಸುಮಲತಾ ಅಂಬರೀಶ್ರನ್ನು ಕೂಡ ಕೊಡಲಿಲ್ಲ, ಹೌದು, ದೇವೇಗೌಡರನ್ನ ಕೂಡ ಕನ್ಸಿಡರ್ ಮಾಡಲಿಲ್ಲ. ಏಕಾಏಕಿ ಬ್ಯಾಕ್ವರ್ಡ್ಗಳನ್ನು ಒಂದು ವಿಧಾನ ಪರಿಷತ್ನಲ್ಲಿ ಒಂದು ರಾಜ್ಯಸಭೆಯಲ್ಲಿ ಕೊಡುವ ತೀರ್ಮಾನವನ್ನು ಬಿ ಜೆ ಪಿ ಮಾಡ್ತು. ಯಾಕಂದರೆ ಮುಂದಿನ ರಾಜಕಾರಣದ ದೃಷ್ಟಿಯಿಂದ ಕುರುಬ ಸಮುದಾಯವನ್ನು ಸ್ವಲ್ಪ ಮಟ್ಟಿಗೆ ಸೆಳೆತಾರೋ ಇಲ್ವೋ, ಅಟ್ಲೀಸ್ಟ್ ಅವರಿಗೆ ಒಂದು ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತು. ಮತ್ತು ಈಗ ಬೇರೆ ಪಾರ್ಟಿಗಳ ಟೀಕೆಗಳಿವೆಲ್ಲ, ಈಗ ಪ್ರಧಾನಮಂತ್ರಿ ಮೋದಿ ಬಂದು 2023 ಒಂದು ಟೀಕೆ ಮಾಡಿದ್ರು. ಅವರು ವೀರೇಂದ್ರ ಪಾಟೀಲ್ರನ್ನ, ನಿಜಲಿಂಗಪ್ಪನವರನ್ನ ಪೊಲಿಟಿಕಲಿ ಮುಗಿಸಿದ್ದೇ ಕಾಂಗ್ರೆಸ್ ಅನ್ನುವ ಕರೆಕ್ಟ್ ಅಲ್ವಾ? 2021 ಯಡಿಯೂರಪ್ಪನವ್ರನ್ನ ಇಳಿಸಿದಾಗ ಅತಿ ಹೆಚ್ಚು ರೋದನೆ ಮಾಡಿದ್ದು ಕಾಂಗ್ರೆಸ್ ನಾಯಕರು. ಅಯ್ಯೋ, ಯಡಿಯೂರಪ್ಪನವ್ರನ್ನ ಕೆಳಗಿಳಿಸ್ಬಿಟ್ರು ಅಂತ. ಬಿ ಜೆ ಪಿಯವರು ಕೂಡ ಈಗ ಅಂದರೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದಾಗ ಕೆಲ ಹಿಂದುಳಿದ ವರ್ಗದ ನಾಯಕರ ಮಾತುಗಳನ್ನು ಕೇಳ್ತಿದ್ದಾರೆ. ಅನ್ಯಾಯ ಮಾಡಿಬಿಟ್ರು, ಅವ್ರಿಗೆ ಅನ್ಯಾಯ ಮಾಡಿಬಿಟ್ರು. ಸಿ, ಪಾಲಿಟಿಕಲಿ ಎಂಡ್ ಆಫ್ ದ ಡೇ ಪೊಲಿಟಿಕಲ್ ಪಾರ್ಟೀಸ್ ಆ ರೀತಿಯ ನಿರ್ಣಯವನ್ನು ತಮ್ಮ ರಾಜಕೀಯ ಭವಿಷ್ಯಕ್ಕೆ ತಕ್ಕಂತೆ ತೆಗೆದುಕೊಳ್ತವೆ. ಈಗ ಅದನ್ನು ಸರಿ ತಪ್ಪು ಕೊಟ್ಟಿದ್ರೆ ಸರಿ ಅನ್ಲಿಕ್ಕೆ 100 ಕಾರಣಗಳಿರ್ತಿದ್ವು, ಕೊಡದೇ ಇದ್ದಾಗ ತಪ್ಪು ಅನ್ಲಿಕ್ಕೆ 100 ಕಾರಣಗಳಿರ್ಬೋದು. ಬಟ್ ಬಿ ಜೆ ಪಿಗೂ ಕೂಡ ಕಾರಣಗಳಿವೆ. ದೇವೇಗೌಡರು ಇಷ್ಟೊಂದು ಸುದೀರ್ಘ ಅವಧಿಯವರೆಗೆ ಪಾರ್ಲಿಮೆಂಟ್ರಿ ಸದಸ್ಯರಾಗಿದ್ದರು. ಈಗ ಮೊನ್ನೆ ಅವ್ರ ಜೊತೆ ಮೈತ್ರಿಯನ್ನು ಕೂಡ ಮಾಡಿಕೊಂಡ ನಂತರ ಏಕಾಏಕಿ ಒಂದು ರಾಜ್ಯಸಭಾ ಸೀಟ್ ನಮ್ಗೆ ದೊರಕುತ್ತೆ, ಅದನ್ನು ಕೂಡ ದೇವೇಗೌಡರಿಗೆ ಹೆಂಗೆ ಕೊಡೋದು? ಹೌದು, ಯಾಕಂದರೆ 2 ಸಂಗತಿಗಳಿವೆ. ಈಗ ದೇವೇಗೌಡರಿಗೆ ರಾಜ್ಯಸಭಾ ಸೀಟು ಬೇಕು. ನಾನೊಬ್ಬ ಬಿ ಜೆ ಪಿ ನಾಯಕರನ್ನು ಕೇಳಿದೆ, ಯಾಕೆ ಕೊಡಲಿಲ್ಲ ಅಂತ. ಅವ್ರು ಹೇಳಿದ್ರು, ನೋಡಿ, ಒಂದು ಪಾರ್ಟಿಯ ಯುಟಿಲಿಟಿ ವ್ಯಾಲ್ಯೂ ಇದೆ. ನಾವು ಲೋಕಸಭಾ ಚುನಾವಣೆಯಲ್ಲಿ 3 ಸೀಟ್ ಕೊಟ್ವಿ ಅವ್ರಿಗೆ. ಹೌದು, ಅದರಲ್ಲೂ 2 ಸಿಟ್ಟಿಂಗ್ ಎಂ ಪಿಗಳನ್ನು, ಅದರಲ್ಲಿ 2 ಸಿಟ್ಟಿಂಗ್ ಎಂ ಪಿಗಳನ್ನ ಕಳ್ಕೊಂಡ್ವಿ. ಒಯ್ದು ನಾವು ಕುಮಾರಸ್ವಾಮಿ ಅವ್ರನ್ನ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿದ್ವಿ. ಈಗ ದೇವೇಗೌಡರಿಗೂ ರಾಜ್ಯಸಭಾ ಸೀಟ್ ಕೊಟ್ಟರೆ ಉಳಿಯೋದೇ ನಮ್ಮ ಪಾರ್ಟಿಯವ್ರಿಗೆ ಒಂದಿಷ್ಟು ಸೀಟ್ಗಳು ಬರ್ತವೆ. ಅದರಲ್ಲೂ ವಿರೋಧ ಪಕ್ಷದಲ್ಲಿದ್ದಾಗ ಹೋಗಿ ದೇವೇಗೌಡರಿಗೆ ನಾವು ಸೀಟ್ ಕೊಟ್ಬಿಟ್ರೆ ನಮ್ಮ ಪಾರ್ಟಿಯಲ್ಲೂ ಪ್ರಶ್ನೆಗಳು ಬರ್ತವೆ. ಹಾಗಿದ್ರೆ ನಮ್ಮ ಪಾರ್ಟಿಗೇನು, ದೇವೇಗೌಡರಿಗೆ ನೀವು ಒಂದು ಸೀಟು ಕೊಟ್ರಿ, ಈ ಕಡೆ ಕ್ಯಾಬಿನೆಟ್ಟು ಕೊಟ್ರಿ. ಆ ಕಾರಣದಿಂದ ನನಗನ್ಸುತ್ತೆ ಹೈಕಮಾಂಡ್ ಫೇವರೇಬಲ್ ಆಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ. ದೇವೇಗೌಡರು, ಕುಮಾರಸ್ವಾಮಿ ಇವರೆಲ್ಲರೂ ಹೋಗಿ ಮಾತಾಡಿ ಬಂದಿದ್ರು, ಆದರೆ ಹೈಕಮಾಂಡ್ ಆ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ. ಬಟ್ ನನಗನ್ಸುತ್ತೆ ಯಡಿಯೂರಪ್ಪನವ್ರು ಇಳಿದಾಗ ಕಾಂಗ್ರೆಸ್ನವ್ರು ಅಳ್ತಾರೆ, ಸಿದ್ದರಾಮಯ್ಯದವ್ರನ್ನ ಇಳಿಸಿದಾಗ ಬಿ ಜೆ ಪಿಯವರು ಹೇಳ್ತಾರೆ, ವೀರೇಂದ್ರ ಪಾಟೀಲ್ ನಿಜಲಿಂಗಪ್ಪನವ್ರನ್ನ ಇಳಿಸಿದ್ದು ತಪ್ಪು ಅಂತ ನರೇಂದ್ರ ಮೋದಿ ಹೇಳ್ತಾರೆ. ಎಸ್, ಪಾಲಿಟಿಕಲ್ ಟೀಕೆ ಟಿಪ್ಪಣಿಗಳೇ ಹೊರತು ಕಾಂಗ್ರೆಸ್ ಏನು ಪ್ರಯತ್ನ ಮಾಡ್ತಿದೆ ಅಂದರೆ ಒಕ್ಕಲಿಗರು ಏನು ಹೆಚ್ಚು ಮೈಗ್ರೇಟ್ ಆಗಲಿ, ತಮ್ಮ ಕಡೆ ಹೆಚ್ಚು ಏನು ಬಿ ಜೆ ಪಿ ಕಡೆ ಹೋಗಬೇಡಿ, ನಮ್ಮ ಕಡೆ ಬನ್ನಿ ಅನ್ನುವ ಪ್ರಯತ್ನವನ್ನು ಕಾಂಗ್ರೆಸ್ನವ್ರು ಮಾಡ್ತಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.